ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್, ಇವತ್ತು ರಾಜೇಶ್ ಊರಿಂದ ಏನು ತಗೊಂಡೈತೆ ಗೊತ್ತಾ? ಇವತ್ತು ನನಗೆ ತುಂಬಾ ನನ್ನ ಫೇವ್ರೆಟ್ ಆದಂಥ ಹಳಸಿನ ತಗೊಂಡೈತೆ. ಎಲ್ಲ ಕುತ್ಕೊಂಡು ತಿಂತಾ ಇದ್ದೀವಿ. ಅಲ್ಲಿ ಕಿತ್ತಾಡ್ತಾ ಇದ್ದಾರೆ ಹಳಸಿನಣ್ಣಿಗೆ. ನಮ್ಮಲ್ಲಿ ಇಲ್ಲಾಂದ್ರೆ 10 ವರ್ಷ ಆಗಿತ್ತು ಹಳಸಿನಣ್ಣು ತಿಂದು. ಅದಕ್ಕೆ ಹಳಸಿನಣ್ಣು ತಿನ್ನಬೇಕು ಅಂತ ಹೇಳ್ತಾ ಇದ್ದೆ. ಹಾಗಾಗಿ ಹಳಸಿನಣ್ಣು ತೊಗೊಂಡು ಬಂದೈತೆ. ಎಲ್ಲ ಬಿಡಿಸ್ತಾ ಇದ್ವಿ, ಬಿಡಿಸಿ ಹಾಕೊಂತ ಇದ್ವಿ. ಫಸ್ಟು ನಾವು ಚಿಕ್ಕವರಿದ್ದಾಗ ಹಳಸಿನಣ್ಣು ತಿಂತಾ ಇದ್ದಿದ್ದು. ನಾನು ಚಿಕ್ಕವಳು ಅಂದರೆ ನಮ್ಮ ಅಜ್ಜಿ ಮನೆಗೆ ಹೋಗ್ತಿದ್ದೆ. ನಮ್ಮ ಅಜ್ಜಿ ಮನೆಗೆ ಹೋಗ್ಬೇಕಾದ್ರೆ ಹಳಸಿನಣ್ಣು ತಿಂತಿದ್ದು. ರಾಜೇಶ್ ಮಾತ್ರ ಆಶ್ರಮದಲ್ಲಿ ಸಿಗುತ್ತೆ, ಚೆನ್ನಾಗಿ ತಿನ್ಕೊಳುತ್ತೆ, ತಂದೆ ಕೊಡೋಲ್ಲ. ಅದಕ್ಕೆ ಇವಾಗ ತಗೊಂಬಂದು ಕೊಟ್ಟೈತೆ. ತುಂಬಾ ಸ್ವೀಟ್ ಐತೆ, ಚೆನ್ನಾಗೈತೆ, ಸೂಪರ್ ಐತೆ. ಇದರಲ್ಲಿ ನಮ್ಮ ಕೊಡಗನ ಸೈಡಲ್ಲಿ ಹಳಸಿನ ಕಡುಬು ಅಂತ ಮಾಡ್ತಾರೆ. ಹಳಸಿನಿಟ್ಟು ಇದು ಬಜ್ಜಿ ಬೋಂಡ ಮಾಡ್ತಾರೆ. ಹಳಸಿನ ಕಡುಬು ಅಂತ ಮಾಡ್ತಾರೆ ನಮ್ಮಮ್ಮ. ತುಂಬಾ ಚೆನ್ನಾಗಿದೆ. ದೇವಸ್ಥಾನಕ್ಕೆ ಹೋಗಿದ್ವಿ, ಅಲ್ಲಿಂದ ಬಂದು ಇವಾಗ ಹಳಸಿನ ಕಟ್ ಮಾಡಿದ್ವಿ. ತುಂಬ ಸ್ವೀಟ್ ಆಗಿದೆ. ವರ್ಷ ನೋಡಿ ಬರ್ಗೆಟ್ ಬರ್ಗೆಟ್ಟವಳು ತಿಂತಾಳೆ, ಹಂಗೆ ತಿಂತಾಳೆ. ತಿಂತಾಳೆ ನೋಡ್ರಿ. ಅವಳಿಗೆ ಈ ಥರ ಎಲ್ಲ ತಂದು ಕಟ್ ಮಾಡಿ ತಿನ್ನೋದು ಮಾಡೇ ಇರ್ತಿಲ್ಲ. ಹಾಗಾಗಿ ಚೆನ್ನಾಗಿತ್ತಲ್ಲ, ಸ್ವೀಟ್ ಆಯಿತು. ಹಣ್ಣು ತುಂಬ ಚೆನ್ನಾಗಿದೆ, ಹಣ್ಣು ಮಾತ್ರ ಸಖತ್ತಾಗಿದೆ. ಇವತ್ತು ನಮ್ಮ ಮನೇಲಿ ಹಲಸಿನ ಹಣ್ಣಿನ ಮೇಳ. ಹಲಸೆ ಹಣ್ಣಿನ ಮೇಳ ನಡೀತೈತೆ ನಮ್ಮ ಮನೇಲಿ ಇವತ್ತು. ಭರ್ಜರಿ ಹಲಸಿನ ಹಣ್ಣು ಮೇಳ. ಇದರಲ್ಲಿ ಎಷ್ಟು ಆಯ್ತದೋ ಅಷ್ಟು ತಿಂದ್ಬಿಟ್ಟು ಇನ್ನು ಮಿಕ್ಕಿದ್ರಲ್ಲಿ ದೋಸೆ ಮಾಡೋದು, ಇಲ್ಲಾಂದರೆ ರಾಜೇಶಿಗೆ ಹೇಳ್ಬಿಟ್ಟು ಬಜ್ಜಿ ಪಾಯಸ ಮಾಡಿ. ಪಾಯಸ ಚೆನ್ನಾಗಿರ್ತಾವೆ. ಪಾಯಸ, ಹಲಸಿನ ಪಾಯಸ ಮಾಡ್ತಾರೆ. ಹಲಸಿನ ಪಾಯಸ ಮತ್ತು ಇನ್ನಿಂತ ಮಾಡ್ತದೆ. ಹಲಸಿನ ಪಾಯಸ ಮಾಡುತ್ತೆ ರಾಜೇಶ್. ಇದು ಮಿಕ್ಕಿದ್ರಲ್ಲಿ ಹಲಸಿನ ಪಾಯಸ ಮಾಡುತ್ತೆ. ಆಮೇಲೆ ಇದರಲ್ಲಿ ಇದು ಬರುತ್ತೆ ನೋಡ್ರಿ, ಏನಪ್ಪ ಅದು, ಶುಂಠಿ ಎಲೆ ಬರುತ್ತಲ್ಲ ನೋಡ್ರಿ, ಶುಂಠಿ ಎಲೆ ಕಡುಬು ಮಾಡ್ತಾರೆ. ಅದು ತುಂಬಾ ಚೆನ್ನಾಗಿರುತ್ತೆ. ಒಟ್ಟಲ್ಲಿ ನಮ್ಮ ಕೊಡಗಲ್ಲಿದ್ದಾಗ ನಾವು ಮಾಡ್ಕೊಂಡು ತಿಂತಾ ಇರ್ತಿದ್ವಿ. ಇವಾಗ ನಾವು ಕೊಡಗು ಕಡಿಮೆ ಅಲ್ಲ, ಹೋಗಲ್ವಲ್ಲ. ನಾನು ಮಾತ್ರ ಹಲಸಿನ ಹಣ್ಣು ತಿಂದು 10 ವರ್ಷ ಆಗಿತ್ತು. 10 ವರ್ಷಕ್ಕೆ ಇವತ್ತು ತಿಂತಾ ಇದ್ದೀನಿ. ಬಿಡ್ಸಾಕಕ್ಕಿಂತಲೇ ಜಾಸ್ತಿ ಹೊಟ್ಟೆ ಹೊಡಿಗೆ ಹೋಗ್ತಾಯಿತ್ತು. ತುಂಬ ಚೆನ್ನಾಗಿತ್ತು ನೋಡ್ರಿ ಹಲಸಿನ. ಚೆನ್ನಾಗಿತ್ತು. ವರ್ಷ ಕಟ್ ಮಾಡಿ ಹಾಕು. ಅವಳು ಕಟ್ ಮಾಡಿ ಹಾಕ್ತಾಯಿಲ್ಲ, ನಾನು ತಿನ್ಕೊಂತಾಳೆ. ರಾಜಿ, ನೀ ಎಲ್ಲ ಕಟ್ ಮಾಡಾಕ್ತಾ ಇಲ್ಲ, ಎಲ್ಲ ಬಾಯಿಗೆ ಹೋಯ್ತೈತಲ್ಲ. ಕಟ್ ಮಾಡಿ ಯಾರು ಇಡ್ತಾ ಇಲ್ಲ, ಎಲ್ಲ ಬಾಯಿಗೆ ಹೋಗ್ತೈತೆ. ಅಂದರೆ ಇದರಲ್ಲಿ ಈ ಥರ ತೆಳುವಾಗಿರುತ್ತಲ್ಲ, ತಿಂತಾ ಇದ್ರೆ ಚೆನ್ನಾಗಿರುತ್ತೆ. ಹಳಸಿನ ಹಣ್ಣು ಏನಿದ್ರು ಹಳ್ಳಿ ಸೈಡಲ್ಲಿ ಚಂದ ಅಲ್ಲರದು. ಊರಲ್ಲಿ ಎಷ್ಟು ತಿಂದೆ? ರಾಜೇಶ್ ಊರಿಗೆ ಹೋಗಿತ್ತು, ಎಷ್ಟು ಹಣ್ಣು ತಿಂತು ಕೇಳೋಣ. ಎಷ್ಟು ತಿಂದೆ? ಸುಮಾರು ತಿಂದು ಬಂದು ಲಾಸ್ಟ್ ಇದೊಂದನ್ನ ತಗೊಂಬಂದಿರೋದು. ಚೆನ್ನಾಗಿ ತಿನ್ಕೊಂಡು ಮೇಯ್ಕೊಂಡು ಊರಿಗೆ ಹೋಗಿರೋದಕ್ಕೆ ಇದೊಂದೇ ಲಾಭ ನಮಗೆ, ಹಲಸಿನ ಹಣ್ಣು. ನಂಗೆ ಹೊರ್ಗಡೆ ತಿನ್ನೋಕ್ಕೆ ಇಷ್ಟ ಆಗಲ್ಲ ಫ್ರೆಂಡ್ಸ್. ಇಡೀ ತಗೊಬಂದು ಕೂತ್ಕೊಂಡು ಮನಸ್ಪೂರ್ವಕ ತಿನ್ನಬೇಕು. ಇನ್ನು 4-5 ಒಂದೊಂದು ನೋಡ್ಕೊಂಡು ಹಾಕ್ಬೇಕು. ನೋಡೋಕ್ಕೆ ಮುಳ್ಳು, ಆದರೆ ಹಣ್ಣು ಮಾತ್ರ ತುಂಬಾ ಚೆನ್ನಾಗಿರುತ್ತಲ್ವ ತಿನ್ನೋಕ್ಕೆ. ಓಕೆ, ಇವತ್ತು ನಾವೆಲ್ಲ ತಿಂತೀವಿ ಚೆನ್ನಾಗಿ. ಒಂದು ಇಡೀ ತೊಗೊಂಡು ಬಂದಿತ್ತು. ಒಂದು ಇಡೀ ತೊಗೊಂಬಂದು ಎಲ್ಲ ಕಟ್ ಮಾಡಿಟ್ಟಿದ್ದೆ. ಹಣ್ಣು ತಿನ್ನೋಕ್ಕಿಂತನೂ ಫ್ರೆಂಡ್ಸ್ ಈ ಥರ ಇರುತ್ತಲ್ಲ, ಅದು ತಿನ್ನೋಕ್ಕೆ ಚೆನ್ನಾಗಿರುತ್ತಲ್ವ. ಚೆನ್ನಾಗಿದೆ, ಹಣ್ಣು ಮಾತ್ರ ಸೂಪರ್ ಆಗಿದೆ. ಇವತ್ತು ನಮ್ಮ ಮನೆಯಲ್ಲಿ ಮೇಳ. ಆದರೆ ಜಾಸ್ತಿ ಹಳಸಿನ ಹಣ್ಣು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಲ್ವ ಅಲ್ವಾ ರಾಜೆ?
ನೋಡಿ ತಿನ್ನಕ್ಕೂ ಬರಲ್ಲ, ಬಿಡಿಸ್ಕೊಂಡು ಕೊಡೋಕ್ಕೂ ಬರಲ್ಲ. ಮೈ ಕೈ ಎಲ್ಲ ಮಾಡ್ಕೊತಾಳೆ ನೋಡ್ರಿ, ತೊಡೆಗೆಲ್ಲ ಹೊಂದಿಸ್ಕೊಂತಾವಳೆ. ಎಂತ ಹುಡುಗಿ ಅಂತ. ಇವೆಲ್ಲ ಈಗ ಸ್ಟೈಲ್ ಮಕ್ಳುಗಳು ಫ್ರೆಂಡ್ಸ್ ಇವು. ಇವಾಗ ಒಂದೊಂದು ಸ್ಟೈಲ್ ಇವರೆಲ್ಲ ಸ್ಟೈಲು. ಓಕೆ, ಬಿಡಿಸ್ಕೊಂಡು ಹೆಂಗೆ ತಿನ್ನೋದು ಏನೋ ಗೊತ್ತಾಗಲ್ಲ. ಬುಡ್ಸಿಟ್ರೆ ತಿಂತಾಳಂತೆ, ಅಷ್ಟೇ ಅಂತೆ. ಅದನ್ನೇ ಮಾಡ್ತಾಳೆ. ಸಣ್ಣ ಫ್ರೆಂಡ್ಸ್ ಎಲ್ಲನೂ ನಿಮ್ಮ ಮನೇಲಿ ಈ ಥರ ಯಾರಾದರೂ ಈ ಥರ ಕಟ್ ಮಾಡ್ಕೊಂಡು ತಿಂದಿರಾ? ಹಳ್ಳಿಗಳಲ್ಲಿ ಹೋಗಿ ಕಾಮೆಂಟ್. ನಮ್ಮ ಅಜ್ಜಿದು ತಾಯಿ ಮನೇಲಿ ಹೋಗಿ ತಿಂತಾ ಇದ್ವಿ ನಾವು ಚಿಕ್ಕವರಿದ್ದಾಗ. ಈ ಥರ ನಮ್ಮ ತಾತ ಬಿಡಿಸಿ ಹಿಂಗೆಲ್ಲ ಕೂರ್ಸ್ಕೊಂಬಿಟ್ಟು ಉದ್ದಕ್ಕೂ ಕಟ್ ಮಾಡಿ ಬೆಳಿಗ್ಗೆ ಎದ್ದು ತಿಂಡಿ ಬದ್ದು ಇದನ್ನೇ ಕೊಡ್ತಾ ಇದ್ವಿ ತಿನ್ನೋಕ್ಕೆ. ಇವಾಗ ಹಳೇದು ನೆನಪಾಗುತ್ತೆ. ಅಂದರೆ 30 ವರ್ಷದ ಹಿಂದೆ ಈ ಥರ ತಿಂತಾಯಿದ್ವಿ. ಅದು ಬಿಟ್ಟರೆ ಈಗ ತಿಂತಾಯಿದ್ವಿ. ಅದು ನಮ್ಮ ರಾಜೇಶಿಂದ ಸಾಧ್ಯ ಆಗಿದ್ದು. ನಮ್ಮ ರಾಜೇಶಿಂದ ಸಾಧ್ಯ ಆಯ್ತು. ತಗೊಂಡು ಕೊಟ್ಬಿಡಿ ಇನ್ನೊಂದು. ಹಾಂ, ಇನ್ನೊಂದು ಇದೇ ತಿನ್ನೋಕ್ಕೆ ಸಾಲಲ್ಲ. ಓಕೆ ಫ್ರೆಂಡ್ಸ್, ಇವತ್ತು ನಾವು ನಮ್ಮ ಮನೇಲಿ ಹಲಸಿನ ಹಣ್ಣು ಮೇಳ ನಡೆಸ್ತಾ ಇರ್ತೀವಿ. ನೋಡಿ ರಾಜೇಶ್ ಚೆನ್ನಾಗಿ ನೋಡೈತೆ.